ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಾಗ ನಾವು ತಗೊಳ್ಳೋ ಸಣ್ಣ ಸಣ್ಣ ನಿರ್ಧಾರಗಳು ಅಥವಾ ತಗೊಳಕ್ಕೆ ತಡ ಮಾಡೋ ನಿರ್ಧಾರಗಳು ಮುಂದೆ ಎಷ್ಟು ದೊಡ್ಡ ಪರಿಣಾಮ ಬೀರಬಹುದು. ಅಂದ್ರೆ ಒಂದು ನಿರ್ಧಾರವನ್ನ ಒಂದು ದಿನ ಮುಂದೂಡಿಸಿದ್ರೆ ಏನಾಗುತ್ತೆ, ಒಂದು ವರ್ಷ ಅಥವಾ 40 ವರ್ಷ ಮುಂದೂಡಿದ್ರೆ ಈ ಸಮಯದ ನಿಜವಾದ ಬೆಲೆ ಏನು? ಹೌದು, ಈ ಪ್ರಶ್ನೆಗಳು ನೋಡಕ್ಕೆ ತುಂಬಾ ಸರಳ ಅನಿಸ್ಬೋದು. ಆದರೆ ನಮ್ಮ ಇಡೀ ಆರ್ಥಿಕ ಜೀವನದ ಅಡಿಪಾಯವನ್ನೇ ಅಲ್ಲಾಡಿಸುವಷ್ಟು ಶಕ್ತಿ ಇದೆ ಇವುಗಳಿಗೆ. ನಮ್ ಕೈಲಿ ಇವತ್ತು ಸಮಯದ ಬೆಲೆ, ಒಂದು ನಿಮಿಷದ ಕಥೆ ಅಂತ ಒಂದು ಚಿಕ್ಕ ಬರಹ ಇದೆ. ಇದು ಹಣಕಾಸಿನ ನಿರ್ಧಾರಗಳಲ್ಲಿ ಸಮಯದ ಪಾತ್ರವನ್ನ, ಅದರಲ್ಲೂ ಆ ವಿಮೆಯ ಬಗ್ಗೆ ಒಂದು ಕುಟುಂಬದ ಕಥೆ ಮೂಲಕ ತುಂಬಾ ಚೆನ್ನಾಗಿ ಹೇಳುತ್ತೆ. ಖಂಡಿತ. ಅದೇ ನಾವು ಈ ಕಥೆಯನ್ನ ಕೇವಲ ಒಂದು ನೀತಿಪಾಠವಾಗಿ ನೋಡ್ತಿಲ್ಲ, ಬದಲಾಗಿ ಈ ವಿಳಂಬ ಮಾಡೋದರ ಹಿಂದಿನ ಸೈಕಾಲಜಿ ಏನು ಮತ್ತೆ ಯೌವನ ಅನ್ನೋದನ್ನ ಒಂದು ಹಣಕಾಸಿನ ಆಸ್ತಿಯಾಗಿ ಹೇಗೆ ನೋಡಬಹುದು ಅಂತ ಆಳಮಾಡಿ ವಿಶ್ಲೇಷಣೆ ಮಾಡೋಣ. ಸರಿ, ಹಾಗಾದ್ರೆ ಕಥೆಯೊಳಗೆ ಹೋಗೋಣ. ಈ ಕಥೆ ನಡೆಯೋದು ಭವಿಷ್ಯದಲ್ಲಿ, ಅಂದ್ರೆ 2045ರಲ್ಲಿ. ಓಕೆ. ಮಾಯಾ ಅನ್ನೋ 25 ವರ್ಷದ ಯುವತಿ ತನ್ನ ಅಜ್ಜ ಶ್ರೀ ಶರ್ಮಾ ಅವರ ಹಳೇ ಪೇಪರ್ಗಳೆಲ್ಲ ಜೋಡಿಸ್ತಾ ಇರ್ತಾಳೆ. ಅವಳ ಅಜ್ಜ ತುಂಬಾ ಪ್ರೀತಿಯುಳ್ಳ, ಜವಾಬ್ದಾರಿಯುತ ವ್ಯಕ್ತಿ. ಆದ್ರೆ ಹಣಕಾಸಿನ ವಿಷಯಕ್ಕೆ ಬಂದ್ರೆ ಯಾವಾಗ್ಲೂ ನಾಳೆ ಮಾಡೋಣ ಅನ್ನೋ ಸ್ವಭಾವದವರು. ನಾಳೆ ಮಾಡೋಣ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದೇ ಈ ಕಥೆಯ ಕೇಂದ್ರಬಿಂದು. ಸೈಕಾಲಜಿಯಲ್ಲಿ ಇದನ್ನ ಆಪ್ಟಿಮಿಸಂ ಬಯಾಸ್ ಅಂತ ಕರೀತಾರೆ. ಓ, ಅಂದ್ರೆ ಕೆಟ್ಟದ್ದು ಬೇರೆಯವರಿಗಾಗತ್ತೆ, ನಮಗೇನೋ ಆಗಲ್ಲ ಅನ್ನೋ ಒಂದು ಸಹಜವಾದ ನಂಬಿಕೆ. ಇದು ಧೈರ್ಯ ಕೊಡುತ್ತೆ ನಿಜ, ಆದ್ರೆ ಆರ್ಥಿಕ ನಿರ್ಧಾರಗಳಲ್ಲಿ ಇದೇ ದೊಡ್ಡ ರಿಸ್ಕ್ ಆಗ್ಬಿಡಬಹುದು. ಕರೆಕ್ಟ್. ಹೀಗೆ ಪೇಪರ್ಗಳಲ್ಲೆಲ್ಲ ನೋಡ್ತಾ ಇರುವಾಗ ಮಾಯಾಳ ಕಣ್ಣಿಗೆ 2005ರ ಒಂದು ಹಳೇ ಹಳದಿ ಬಣ್ಣಕ್ಕೆ ತಿರುಗಿದ ಪೇಪರ್ ಸಿಗುತ್ತೆ. ಅದು ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯ ಕೋಟ್. 2005ರದ್ದ? ಹೌದು. ಆಗ ಅವಳ ಅಜ್ಜನಿಗೆ 25 ವರ್ಷ, ಸಂಪೂರ್ಣ ಆರೋಗ್ಯವಾಗಿದ್ರು, ಯಾವುದೇ ಕೆಟ್ಟ ಚಟಗಳಿರ್ಲಿಲ್ಲ. ಆ ಕೋಟ್ನಲ್ಲಿದ್ದ ನಂಬರ್ ನೋಡಿ ಮಾಯಾಳಿಗೆ ಶಾಕ್ ಆಗುತ್ತೆ. ಏಕೆ? 1 ಕೋಟಿ ರೂಪಾಯಿ ಕವರ್ಗೆ ತಿಂಗಳಿಗೆ ಪ್ರೀಮಿಯಂ ಎಷ್ಟಿತ್ತು ಗೊತ್ತಾ? ಕೇವಲ 700 ರೂಪಾಯಿ. 700? ಒಂದ್ ನಿಮಿಷ. ಅಂದ್ರೆ ಇವತ್ತಿನ ಕಾಲದಲ್ಲಿ ಒಂದು ಪಿಜ್ಜಾ ಬೆಲೆ ಅಷ್ಟೇ ಅಲ್ವಾ? ಅಷ್ಟು ಕಡಿಮೆನಾ? ಹೌದು, ಅದೇ ಮಾಯಾಳಿಗೂ ಅನ್ಸಿದ್ದು. ಆದ್ರೆ ಅದು ಆಫರ್ ಏನೋ ಅಲ್ಲ, ಅದು ಪಕ್ಕಾ ಗಣಿತ. ವಿಮೆಯ ಮೂಲತತ್ವನೇ ಅದು. ಅಂದ್ರೆ ರಿಸ್ಕ್ ಕ್ಯಾಲ್ಕುಲೇಷನ್. ಎಕ್ಸಾಕ್ಟ್ಲಿ. 25 ವರ್ಷದ ಆರೋಗ್ಯವಂತ ಯುವಕನಿಗೆ ಮುಂದಿನ ಕೆಲವು ದಶಕಗಳಲ್ಲಿ ಏನಾದ್ರೂ ಆಗೋ ಸಂಭವನೀಯತೆ, ಆ ಪ್ರಾಬಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ಕಂಪನಿಯ ರಿಸ್ಕ್ ಕೂಡ ಕಡಿಮೆ. ಓಕೆ, ಹಾಗಾಗಿ ಪ್ರೀಮಿಯಂ ಕೂಡ ಕಡಿಮೆ. ಇದು ರಿಯಾಯಿತಿಯಲ್ಲ, ಬದಲಾಗಿ ಅವರ ಯೌವನ ಮತ್ತು ಆರೋಗ್ಯಕ್ಕೆ ಸಿಕ್ಕ ಒಂದು ನ್ಯಾಯಯುತ ಬೆಲೆ. ಹೌದು. ಅವರ ಆರೋಗ್ಯವೇ ಅವರು ತಂದಿದ್ದ ಅತಿದೊಡ್ಡ ಡಿಸ್ಕೌಂಟ್ ಕೂಪನ್ ಇದ್ದಾಗೆ. ಇದನ್ನೇ ನಾವು ಹ್ಯೂಮನ್ ಕ್ಯಾಪಿಟಲ್ ಅಂತ ಕರೆಯೋದು. ನಮ್ಮ ಗಳಿಸೋ ಸಾಮರ್ಥ್ಯ, ಆರೋಗ್ಯ ಇವೆಲ್ಲವೂ ಒಂದು ಆಸ್ತಿ. ಸರಿಯಾದ ಮಾತು. ಆದ್ರೆ ಅಥೆಯ ದುರಂತ ಶುರುವಾಗೋದೇ ಇಲ್ಲಿಂದ. ಆ ನಾಳೆ ಮಾಡೋಣ ಅನ್ನೋ ಸ್ವಭಾವದಿಂದ ಶ್ರೀ ಶರ್ಮಾ ಆ ಪಾಲಿಸಿಯನ್ನ ಆಗ ತಗೊಳ್ಳಿಲ್ಲ. ವರ್ಷಗಳು ಕಳೆದವು, ಜವಾಬ್ದಾರಿಗಳೂ ಜಾಸ್ತಿಯಾಯಿತು. ಆದ್ರೆ ವಿಮೆ ವಿಷಯ ಮಾತ್ರ ಮುಂದಕ್ಕೆ ಹೋಗ್ತಾನೇ ಇತ್ತು. ಇದು ತುಂಬಾ ಕಡೆ ನಡೀತಾ ಇತ್ತೆ. ಕೆಲವು ವರ್ಷಗಳ ಹಿಂದೆ ಅವರಿಗೆ ಗಂಭೀರ ಅನಾರೋಗ್ಯ ಕಾಣಿಸಿಕೊಂಡಿತ್ತು. ಆಗ ಅವರಿಗೆ 65 ವರ್ಷ ವಯಸ್ಸು. ಕೊನೆಗೆ ಆಸ್ಪತ್ರೆಯಲ್ಲಿ ಇದ್ದಾಗ ಅವರಿಗೆ ವಿಮೆ ನೆನ್ಪಾಯ್ತು. ಅಯ್ಯೋ, ಇದು ತುಂಬಾ ಕಾಮನ್. ನಾವು ಸೇಫ್ ಆಗಿದ್ದಾಗ ಸೇಫ್ಟಿ ಬಗ್ಗೆ ಯೋಚಿಸೋದಿಲ್ಲ. ರಿಸ್ಕ್ ಎದುರಿಗೆ ಬಂದಾಗ ಮಾತ್ರ ಅದರ ಬೆಲೆ ಗೊತ್ತಾಗೋದು. ನಿಜ. 65ನೇ ವಯಸ್ಸಿನಲ್ಲಿ ಅವರು ಅದೇ 1 ಕೋಟಿ ರೂಪಾಯಿ ಪಾಲಿಸಿಗೆ ಅರ್ಜಿ ಹಾಕಿದ್ರು. ಆದ್ರೆ ಈ ಸಲ ಬಂದ ಕೋಟು ಇಡೀ ಕುಟುಂಬಕ್ಕೆ ಶಾಕ್ ಕೊಡ್ತು. ಎಷ್ಟಾಗಿತ್ತು? ತಿಂಗಳ ಪ್ರೀಮಿಯಂ 700 ರೂಪಾಯಿಯಿಂದ ಬರೋಬ್ಬರಿ 10,000 ರೂಪಾಯಿಗೆ ಏರಿತ್ತು. 10,000 ಅಂದ್ರೆ ಸುಮಾರು 14 ಪಟ್ಟು ಹೆಚ್ಚು. ಇದು ಇನ್ಫ್ಲೇಷನ್ ಇಂದ ಆಗಿರೋಕಂತೂ ಸಾಧ್ಯವಿಲ್ಲ. ಅದನ್ನೇ ನೀವು ಸ್ವಲ್ಪ ವಿವರಿಸ್ಬೋದಾ? 40 ವರ್ಷಗಳಲ್ಲಿ ಹಣದುಬ್ಬರದಿಂದ ಬೆಲೆಗಳು ಜಾಸ್ತಿ ಆಗೋದು ಸಹಜ ತಾನೇ? ಸಹಜ, ಆದರೆ ಈ ಮಟ್ಟದಲ್ಲಿ ಅಲ್ಲ. ಒಂದು ವೇಳೆ ನಾವು ವರ್ಷಕ್ಕೆ ಸರಾಸರಿ 6% ಇನ್ಫ್ಲೇಷನ್ ಲೆಕ್ಕ ಹಾಕಿದ್ರೂ 700 ರೂಪಾಯಿ 40 ವರ್ಷಗಳಲ್ಲಿ ಹೆಚ್ಚೆಂದ್ರೆ ಒಂದು 7,200 ರೂಪಾಯಿ ಆಡ್ಬೋದು. ಓಕೆ. ಆದರೆ ಇಲ್ಲಿ 10,000 ಆಗಿದೆ. ಆ ವ್ಯತ್ಯಾಸಕ್ಕೆ ಕಾರಣ ಹಣದುಬ್ಬರವಲ್ಲ, ಬದಲಾಗಿ ರಿಸ್ಕ್ ಪ್ರೊಫೈಲ್ನಲ್ಲಿ ಆದ ಬದಲಾವಣೆ. 25 ವರ್ಷದ ಆರೋಗ್ಯವಂತ ವ್ಯಕ್ತಿ ಕಡಿಮೆ ಅಪಾಯದ ಗ್ರಾಹಕ. ಆದರೆ 65 ವರ್ಷದ ಬಿಪಿ, ಶುಗರ್ ಹೀಗೆ ಆರೋಗ್ಯ ಸಮಸ್ಯೆಗಳಿರೋ ವ್ಯಕ್ತಿ
ಅತಿ ಹೆಚ್ಚು ಅಪಾಯದ ಗ್ರಾಹಕ. ಆ 40 ವರ್ಷಗಳಲ್ಲಿ ಅವರ ಆರೋಗ್ಯದ ರಿಸ್ಕ್ ಹೆಚ್ಚಾಗಿದ್ದಕ್ಕೆ ಅವರು ತೆರಬೇಕಾದ ದಂಡ ಅದು. ಅದೊಂದು ವಿಳಂಬ ಶುಲ್ಕ, ಡಿಲೇ ಪೆನಾಲ್ಟಿ. ಆ ಮೊತ್ತವನ್ನ ಅವರ ಕುಟುಂಬ ಭರಿಸೋಕಾಗ್ಲಿಲ್ಲ. ಪರಿಣಾಮವಾಗಿ ಅವರ ಚಿಕಿತ್ಸೆಗೆ ತಮ್ಮೆಲ್ಲ ಉಳಿತಾಯವನ್ನು ಬಳಸಬೇಕಾಯ್ತು. ಮಕ್ಕಳ ಮದುವೆಗೆ, ರಿಟೈರ್ಮೆಂಟ್ಗೆ ಅಂತ ಇಟ್ಟಿದ್ದ ಹಣವೆಲ್ಲ. ಹೌದು, ಹಾಸ್ಪಿಟಲ್ ಖರ್ಚಿಗೆ ಹೋಯಿತು. ಹೌದು. ಒಂದೇ ಒಂದು ಸಣ್ಣ ನಿರ್ಧಾರವನ್ನ 40 ವರ್ಷ ಮುಂದೂಡಿದ್ದಕ್ಕೆ ಅವರು ತೆತ್ತ ಬೆಲೆ ಇದು. ಇದು ನಿಜಕ್ಕೂ ಬೇಸರದ ಸಂಗತಿ. ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಹಣ ಗಳಿಸೋದಲ್ಲ, ಗಳಿಸಿದ್ದನ್ನ ರಕ್ಷಿಸ್ಕೊಳ್ಳೋದು ಕೂಡ. ಈಗ ಕಥೆ ಮತ್ತೆ ಮಾಯಾಳ ವರ್ತಮಾನಕ್ಕೆ, ಅಂದ್ರೆ 2045ಕ್ಕೆ ವಾಪಸ್ ಬರುತ್ತೆ. ಅಜ್ಜನ ಪೇಪರ್ ನೋಡ್ತಾ ಯೋಚಿಸ್ತಿರೋ ಮಾಯಾಳಿಗೆ ಈಗ 25 ವರ್ಷ. ಅವಳ ಅಜ್ಜ 2005ರಲ್ಲಿದ್ದ ಅದೇ ವಯಸ್ಸು. ಹೌದು. ಅವಳ ಟೇಬಲ್ ಮೇಲೆ ಅವಳು ತಗೊಂಡಿದ್ದ ಒಂದು ಹೊಸ ಪಾಲಿಸಿಯ ಡಾಕ್ಯುಮೆಂಟ್ ಇತ್ತು. ಆಶ್ಚರ್ಯ ಅಂದ್ರೆ ಅವಳಿಗೂ ಅದೇ 1 ಕೋಟಿ ರೂಪಾಯಿ ಕವರ್ಗೆ ತಿಂಗಳ ಪ್ರೀಮಿಯಂ ಕೇವಲ 750 ರೂಪಾಯಿ. ನೋಡಿ, 40 ವರ್ಷಗಳ ನಂತರಾನೂ ಪ್ರೀಮಿಯಂ ಅವಳ ಅಜ್ಜನ ಹಳೇ ಕೋಟಿಗಿಂತ ಕೇವಲ 50 ರೂಪಾಯಿ ಹೆಚ್ಚು. ಇದು ಹಣದುಬ್ಬರದ ಪರಿಣಾಮ. ಕರೆಕ್ಟ್. ಆದ್ರೆ 700 ಮತ್ತು 10,000 ರೂಪಾಯಿಗಳ ನಡುವಿನ ವ್ಯತ್ಯಾಸಕ್ಕೆ ಕಾರಣ ಸಮಯ ಮತ್ತು ಆರೋಗ್ಯ. ಆಗ ಮಾಯಾಳಿಗೆ ಒಂದು ದೊಡ್ಡ ಸತ್ಯದ ಅರಿವಾಗತ್ತೆ. ತನ್ನ ಅಜ್ಜ ಕಳ್ಕೊಂಡಿದ್ದು ಕೇವಲ ಒಂದು ಪಾಲಿಸಿಯನ್ನಲ್ಲ, ಬದಲಿಗೆ ತಮ್ಮ ಯೌವನ ಮತ್ತು ಆರೋಗ್ಯ ಅನ್ನೋ ಆರ್ಥಿಕ ಆಸ್ತಿಯನ್ನು ಬಳಸ್ಕೊಳ್ಳೋ ಅವಕಾಶವನ್ನ. ಅವಳು ಆ ತಪ್ಪನ್ನು ಮಾಡಲ್ಲ ಅಂತ ನಿರ್ಧರಿಸ್ತಾಳೆ. ಈ ಕಥೆಯಲ್ಲಿ ಒಂದು ಒಳ್ಳೆ ಮಾತಿದೆ. ಮರ ನೆಡಲು ಅತ್ಯುತ್ತಮ ಸಮಯ 40 ವರ್ಷಗಳ ಹಿಂದೆ, ಎರಡನೇ ಅತ್ಯುತ್ತಮ ಸಮಯ ಈಗ. ಇದು ಫೈನಾನ್ಷಿಯಲ್ ಪ್ಲಾನಿಂಗ್ಗೆ ನೇರವಾಗಿ ಅಪ್ಲೈ ಆಗುತ್ತಲ್ವಾ? ಖಂಡಿತ. ಸರಿ, ಈ ಕಾಯುವಿಕೆಯ ಬೆಲೆ ಅನ್ನೋದು ಕೇವಲ ವಿಮೆಗೆ ಮಾತ್ರ ಸೀಮಿತನಾ? ಅಥವಾ ನಮ್ಮ ಆರ್ಥಿಕ ಜೀವನದ ಬೇರೆ ಕ್ಷೇತ್ರಗಳಲ್ಲೂ ಇದು ಹೀಗೇ ಕೆಲಸ ಮಾಡುತ್ತಾ? ತುಂಬಾ ಒಳ್ಳೆಯ ಪ್ರಶ್ನೆ. ಇದು ವಿಮೆಗಿಂತನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಇನ್ನೊಂದು ಕ್ಷೇತ್ರ ಇದೆ. ಅದುವೇ ನಿವೃತ್ತಿಗಾಗಿ ಮಾಡುವ ಹೂಡಿಕೆ. ಓ ಹೌದಾ? ಹೌದು, ಯಾಕಂದ್ರೆ ಇಲ್ಲಿ ಸಮಯದ ಪಾತ್ರ ಇನ್ನೂ ದೊಡ್ಡದು. ಇಲ್ಲಿ ಚಕ್ರ ಬಡ್ಡಿ ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋ ಒಂದು ಮ್ಯಾಜಿಕ್ ಕೆಲಸ ಮಾಡುತ್ತೆ. ಅದಕ್ಕೊಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಇಬ್ರು ಸ್ನೇಹಿತರಿದ್ದಾರೆ ಅಂದ್ಕೊಳ್ಳೋಣ, ಅಮಿತ್ ಮತ್ತು ಭರತ್. ಇಬ್ರಿಗೂ 25 ವರ್ಷ. ಅಮಿತ್ ತನ್ನ 25ನೇ ವಯಸ್ಸಿನಿಂದ ಪ್ರತಿ ತಿಂಗಳು 5,000 ರೂಪಾಯಿನ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಓಕೆ, 25ನೇ ವಯಸ್ಸಿನಿಂದ. ಹೌದು, ತನ್ನ 60ನೇ ವಯಸ್ಸಿನವರೆಗೂ ಅಂದ್ರೆ 35 ವರ್ಷಗಳ ಕಾಲ ಮಾಡ್ತಾನೆ. ಆದ್ರೆ ಭರತ್ ಸ್ವಲ್ಪ ನಾಳೆ ಮಾಡೋಣ ಅನ್ನೋ ಟೈಪ್. ಅವನು 10 ವರ್ಷ ಲೇಟಾಗಿ ಅಂದ್ರೆ 35ನೇ ವಯಸ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾನೆ. 10 ವರ್ಷ ತಡವಾಗಿ. ಹೌದು, ಆದ್ರೆ ಅಮಿತ್ಗಿಂತ ಹೆಚ್ಚು ಅಂದ್ರೆ ತಿಂಗಳಿಗೆ 10,000 ರೂಪಾಯಿ ಆಗ್ತಾನೆ. ಅವನು ಕೂಡ 60ನೇ ವಯಸ್ಸಿನವರೆಗೂ ಅಂದ್ರೆ 25 ವರ್ಷ ಹೂಡಿಕೆ ಮಾಡ್ತಾನೆ. ಹಾಗಾದ್ರೆ ಭರತ್ ತಿಂಗಳಿಗೆ ಡಬಲ್ ಆಗ್ತಿದ್ದಾನೆ. ಸೊ ಹೆಚ್ಚು ದುಡ್ಡು ಹೂಡಿಕೆ ಮಾಡಿದ್ದು ಅವನೇ ಅಲ್ವಾ? ಹೌದು. ಲೆಕ್ಕ ಹಾಕಿದ್ರೆ ಅಮಿತ್ ಒಟ್ಟು 21 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತಾನೆ, ಭರತ್ ಒಟ್ಟು 30 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತಾನೆ. ಅಂದ್ರೆ ಭರತ್ ಅಮಿತ್ಗಿಂತ 9 ಲಕ್ಷ ರೂಪಾಯಿ ಹೆಚ್ಚು ಹಾಕ್ತಾನೆ. ಓಕೆ. ಈಗ ಇಬ್ಬರಿಗೂ ವರ್ಷಕ್ಕೆ ಸರಾಸರಿ 12% ರಿಟರ್ನ್ ಸಿಕ್ಕಿದೆ ಅಂದ್ಕೊಳ್ಳೋಣ. 60ನೇ ವಯಸ್ಸಿನಲ್ಲಿ ಯಾರ ಹತ್ರ ಹೆಚ್ಚು ಹಣ ಇರ್ಬೋದು? ಭರತ್ ಹೆಚ್ಚು ಹೂಡಿಕೆ ಮಾಡಿದಾನೆ, ಸೊ ಅವನ ಹತ್ರನೇ ಹೆಚ್ಚು ಹಣ ಇರಬೇಕು. ಇಲ್ಲ, ಇಲ್ಲೇ ಚಕ್ರವಡ್ಡಿಯ ಮ್ಯಾಜಿಕ್ ಇರೋದು. ಅಮಿತ್ ಕಡಿಮೆ ಹಣ ಹೂಡಿಕೆ ಮಾಡಿದ್ರೂ ಅವನ ರಿಟೈರ್ಮೆಂಟ್ ಫಂಡ್ ಸುಮಾರು 2.6 ಕೋಟಿ ರೂಪಾಯಿ ಆಗಿರುತ್ತೆ. 2,60,00,000? ಹೌದು. ಆದ್ರೆ ಭರತ್ 9 ಲಕ್ಷ ಹೆಚ್ಚು ಹೂಡಿಕೆ ಮಾಡಿದ್ರೂ ಅವನ ಫಂಡ್ ಕೇವಲ 1.9 ಕೋಟಿ ಆಗಿರುತ್ತೆ. ಏನು? ಆ 10 ವರ್ಷಗಳ ವಿಳಂಬಕ್ಕೆ ಭರತ್ ತೆತ್ತ ಬೆಲೆ ಬರೋಬ್ಬರಿ 70 ಲಕ್ಷ ರೂಪಾಯಿ. ಆ 10 ವರ್ಷಗಳ ಸಮಯ ಅವನು ಹೆಚ್ಚುವರಿಯಾಗಿ ಹೂಡಿದ 9 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿತ್ತು. ನಂಬೋಕೆ ಆಗ್ತಿಲ್ಲ. ಕೇವಲ 10 ವರ್ಷ ತಡ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ವ್ಯತ್ಯಾಸನ? ಇದು ನಿಜಕ್ಕೂ ವಿಳಂಬದ ಶುಲ್ಕಕ್ಕೆ ಒಂದು ಭಯಾನಕ ಉದಾಹರಣೆ. ಹೌದು. ವಿಮೆಯಲ್ಲಿ ಸಮಯ ನಿಮ್ಮ ರಿಸ್ಕ್ ನಿರ್ಧರಿಸಿದ್ರೆ, ಹೂಡಿಕೆಯಲ್ಲಿ ಸಮಯ ನಿಮ್ಮ ಹಣದ ಬೆಳವಣಿಗೆಯನ್ನು ನಿರ್ಧರಿಸುತ್ತೆ. ಎರಡೂ ಕಡೆ ಬೇಗ ಶುರು ಮಾಡೋದೇ ಜಾಣತನ. ನಾವು ವಿಮೆ, ಹೂಡಿಕೆ ಬಗ್ಗೆ ಮಾತಾಡಿದ್ವಿ. ಹಣಕಾಸನ್ನು ಬಿಟ್ಟು ನಮ್ಮ ವೃತ್ತಿ ಜೀವನ ಅಥವಾ ಸ್ಕಿಲ್ಸ್ ವಿಷಯದಲ್ಲೂ ಈ ಕಾಯುವಿಕೆಯ ಬೆಲೆ ಅಪ್ಲೈ ಆಗುತ್ತಾ? 100ಕ್ಕೆ 100%. ನಾವು ಮೊದಲು ಹ್ಯೂಮನ್ ಕ್ಯಾಪಿಟಲ್ ಬಗ್ಗೆ ಮಾತಾಡ್ವಿ ಅಲ್ವಾ? ನಮ್ಮ ಜ್ಞಾನ, ನಮ್ಮ ಸ್ಕಿಲ್ಸ್ ಕೂಡ ಆ ಬಂಡವಾಳದ ಭಾಗನೇ. ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಸ್ಕಿಲ್ಸ್ ತುಂಬ ಬೇಗ ಹಳೆದಾಗಿಬಿಡುತ್ತೆ. ನಿಜ. ಉದಾಹರಣೆಗೆ 15 ವರ್ಷಗಳ ಹಿಂದೆ ಒಬ್ಬ ಅತ್ಯುತ್ತಮ ಗ್ರಾಫಿಕ್ ಡಿಸೈನರ್ ಹೊಸ ಡಿಜಿಟಲ್ ಟೂಲ್ಸ್ ಕಲಿಯೋಕೆ ನಿರಾಕರಿಸಿದ್ರೆ ಇವತ್ತು ಅವರ ಸ್ಕಿಲ್ಗೆ ಬೆಲೆ ಇರುತ್ತಾ? ಖಂಡಿತ ಇರಲ್ಲ. ಅವರು ಅಪ್ರಸ್ತುತರಾಗ್ತಾರೆ. ಅದೇ ರೀತಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಬಗ್ಗೆ ಕಲಿಯೋಕೆ ಹಿಂದೆಟು ಹಾಕೋ ಒಬ್ಬ ಬರಹಗಾರ ಅಥವಾ ಮಾರ್ಕೆಟಿಂಗ್ ಪ್ರೊಫೆಷನಲ್ 5 ವರ್ಷಗಳ ನಂತರ ಏನಾಗ್ಬೋದು?
ಹೊಸ ಟೆಕ್ನಾಲಜಿ ಕಲಿಯೋಕೆ ತಡ ಮಾಡೋದು ಕೂಡ ಒಂದು ರೀತಿ ವಿಳಂಬದ ಶುಲ್ಕ ಕಟ್ಟಿದ ಹಾಗೆ. ಇಲ್ಲಿ ಕಳೆದುಕೊಳ್ಳೋದು ಹಣವನ್ನಲ್ಲ, ಬದಲಿಗೆ ವೃತ್ತಿಜೀವನದ ಅವಕಾಶಗಳನ್ನ. ಎಕ್ಸಾಕ್ಟ್ಲಿ. ಇಲ್ಲೂ ಕೂಡ ಹೊಸದನ್ನ ಕಲಿಯೋಕೆ ಅತ್ಯುತ್ತಮ ಸಮಯ ನಿನ್ನೆ, ಎರಡನೇ ಅತ್ಯುತ್ತಮ ಸಮಯ ಇಂದು. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ಈ ಕಥೆ ಮತ್ತು ಚರ್ಚೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಪಾಠ ತುಂಬಾ ಸರಳ. ನಮ್ಮ ಜೀವನದಲ್ಲಿ ನಮ್ಮತ್ರ ಇರೋ ಅತ್ಯಂತ ಮೌಲ್ಯಯುತ ಮತ್ತು ಸೀಮಿತವಾದ ಸಂಪನ್ಮೂಲ ಅಂದ್ರೆ ಅದು ಸಮಯ. ಶ್ರೀ ಶರ್ಮಾ ಅವರ ಕತೆ ನಮಗೆ ತೋರಿಸಿದ್ದು ಯೌವನ ಮತ್ತು ಉತ್ತಮ ಆರೋಗ್ಯ ಕೇವಲ ಒಂದು ಬಯೋಲಾಜಿಕಲ್ ಸ್ಟೇಟ್ ಅಲ್ಲ, ಅದೊಂದು ದೊಡ್ಡ ಆರ್ಥಿಕ ಆಸ್ತಿ. ಅದರ ಮೌಲ್ಯ ಕಡಿಮೆ ಆಗೋ ಮುಂಚೆ ಅದನ್ನ ಬಳಸಿ ನಮ್ಮ ಭವಿಷ್ಯವನ್ನ ಭದ್ರಪಡಿಸ್ಕೊಳ್ಬೇಕು. ಹೌದು. ಅಂದ್ರೆ ಬೇಗ ಶುರು ಮಾಡೋದು ಕೇವಲ ಒಂದು ಆಯ್ಕೆಯಲ್ಲ, ಅದನ್ನು ಜಾಣತನದ ಆರ್ಥಿಕ ತಂತ್ರ. ಮಾಯಾ ತನ್ನ ಅಜ್ಜಲ ಅನುಭವದಿಂದ ಒಂದು ಕಠಿಣ ಪಾಠ ಕಲಿತ್ಲು. ಆ ಹಳೆ ಪೇಪರ್ ತುಂಡು ಅವಳಿಗೆ ಕೇವಲ ಕಥೆ ಹೇಳಿಲ್ಲ, ಅದೊಂದು ಎಚ್ಚರಿಕೆಯ ಘಂಟೆಯಾಗಿತ್ತು. ಖಂಡಿತ. ಶ್ರೀ ಶರ್ಮಾ ಅವರ ಆ ಒಂದು ಹಿಂಜರಿಕೆ ಅವರಿಗೆ 40 ವರ್ಷಗಳ ನಂತರ ಲಕ್ಷಾಂತರ ರೂಪಾಯಿಗಳ ನಷ್ಟ ತಂದಿತು. ಅದೇ ಮಾಯಾಳ ತಕ್ಷಣದ ನಿರ್ಧಾರ ಅವಳ ಭವಿಷ್ಯವನ್ನ ಭದ್ರಪಡಿಸಿತು. ಸಮಯವು ಹಣಕ್ಕಿಂತ ಹೆಚ್ಚು ಮೌಲ್ಯಯುತ ಅನ್ನೋಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಈ ಚರ್ಚೆ ನಿಜಕ್ಕೂ ಕಣ್ಣು ತೆರೆಸುವಂತಹದಿದೆ. ಇದು ಒಂದು ಕೊನೆಯ, ಆದರೆ ಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಾವಿವತ್ತು ವಿಮೆ, ರಿಟೈರ್ಮೆಂಟ್ ಫಂಡ್ ಮತ್ತೆ ವೃತ್ತಿ ಕೌಶಲ್ಯಗಳ ಬಗ್ಗೆ ಮಾತಾಡಿದ್ವಿ. ಆದರೆ ಈ ಕಾಯುವಿಕೆಯ ಬೆಲೆ ಅನ್ನೋ ತತ್ವ ಅನ್ವಯ ಆಗದೇ ಇರೋ ಜೀವನದ ಕ್ಷೇತ್ರ ಯಾವುದಾದೂ ಇದೆಯಾ? ನಮ್ಮ ಆರೋಗ್ಯ, ನಮ್ಮ ಸಂಬಂಧಗಳು, ಒಂದು ಹೊಸ ಭಾಷೆ ಕಲಿಯೋದು, ಇಲ್ಲ ಒಂದು ಸಂಗೀತ ವಾದ್ಯ ನುಡಿಸೋ ಕಲಿಯೋದು, ಈ ವಿಷಯಗಳಲ್ಲೆಲ್ಲ ನಾಳೆ ಮಾಡೋಣ ಅಂತ ಮುಂದೂಡೋದ್ರಿಂದ ನಾವು ತಿರುತ್ತಿರೋ ಕಾಣದ ಬೆಲೆ ಯಾವುದು? ದಶಕಗಳ ನಂತರ ನಮಗೆ ಪ್ರಯೋಜನ ಆಗುವಂತಹ ಬೇರೆ ಯಾವ ಮರಗಳನ್ನು ನಾವು ಇವತ್ತು ನೆಡಬಹುದು? ಇದರ ಬಗ್ಗೆ ಆಲೋಚಿಸೋದು ಒಳ್ಳೆಯದಲ್ವಾ?